ಊರಲ್ಲಿ ಒಂದು ಬೇಸಿಗೆಯ ದಿನ. ಈ ದೊಡ್ಡ ಬಂಗಲೆಯಲ್ಲಿ ಕಮಲ ನೆಲ ಗುಡಿಸ್ತಾ ಇದ್ದಾಳೆ. ಅವಳೊಂದು ಮಾಸಿದ ಕಾಟನ್ ಸೀರೆ ಉಟ್ಕೊಂಡಿದ್ದಾಳೆ. ಅವಳ ಮುಖದ ಮೇಲೆ ವಯಸ್ಸಿನ ನೆರಿಗೆಗಳು ಮೂಡಿದೆ. ಆಗ ರಮೇಶ್ ಒಳಗಡೆ ಬರ್ತಾನೆ. ಅವನೊಂದು ಕಾಸ್ಟ್ಲಿ ಸೂಟ್ ಹಾಕೊಂಡಿದ್ದಾನೆ. ಅವನ ಮುಖದ ಮೇಲೆ ಅಹಂಕಾರ ಕಾಣ್ತಾ ಇದೆ. ಅವನು ಬೇಕು ಅಂತಾನೆ ಕಮಲ ಗುಡಿಸಿದ ಜಾಗದಲ್ಲೇ ನಡ್ಕೊಂಡು ಹೋಗ್ತಾನೆ. ಕಮಲಾ, ನಾನು ಒಳಗ್ ಬರ್ತಿರೋದು ಕಾಣಿಸ್ತಿಲ್ವಾ? ಬೆಳಿಗ್ಗೆ ಬೆಳಿಗ್ಗೆ ಮೂಡ್ ಹಾಳು ಮಾಡ್ಬಿಟ್ಟಿಯಲ್ಲ. ಕ್ಷಮಿಸ್ಬಿಡಿ ರಮೇಶಪ್ಪ, ನಾನು ಇದನ್ನೆಲ್ಲ ಇವಾಗ್ಲೇ ಕ್ಲೀನ್ ಮಾಡ್ತೀನಿ. ನೀವು ಒಳಗಡೆ ಹೋಗಿ ಕೂತ್ಕೊಳ್ಳಿ. ತುಂಬಾ ಮಾತಾಡ್ಬೇಡ. ಕೆಲಸದವಳು ತರಾನೇ ಇರೋದ್ ಕಲಿ. ಸಿಟಿಯಿಂದ ನನ್ನ ಫ್ರೆಂಡು ಸುರೇಶ್ ಬರ್ತಿದ್ದಾನೆ. ಮನೆ ಮೂಲೆ ಮೂಲೆನೂ ಹೊಳಿತಾ ಇರ್ಬೇಕು. ಹೀಗ್ ಹೇಳಿ ರಮೇಶ್ ಒಳಗಡೆ ಹೊರಟೋಗ್ತಾನೆ. ಕಮಲಾ ಬೇಜಾರ್ ಮಾಡ್ಕೊಳ್ಳಲ್ಲ. ಅವಳು ಮತ್ತೆ ಪರ್ಕೆ ತಗೋತಾಳೆ. ಮತ್ತೆ ಸುಮ್ಮನೆ ನೆಲ ಗುಡಿಸೋದಕ್ಕೆ ಶುರು ಮಾಡ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಬಂಗ್ಲೆಯ ಲಿವಿಂಗ್ ರೂಮ್ನಲ್ಲಿ ರಮೇಶ್ ಆರಾಮಾಗಿ ಕೂತ್ಕೊಂಡಿರ್ತಾನೆ. ಅವನು ಕೊಬ್ಬಿನಿಂದ ತನ್ನ ಕಾಲನ್ನ ಟೇಬಲ್ ಮೇಲೆ ಇಟ್ಕೊಂಡಿರ್ತಾನೆ. ಅವನೆದುರಿಗೆ ಅವನ ಸ್ನೇಹಿತ ಸುರೇಶ್ ಕೂತ್ಕೊಂಡಿದ್ದಾನೆ. ಅವನು ಬಂಗ್ಲೆಯ ಶ್ರೀಮಂತಿಕೆ ಮತ್ತು ಸೌಂದರ್ಯ ನೋಡಿ ಆಶ್ಚರ್ಯ ಪಡ್ತಾ ಇರ್ತಾನೆ. ಏನ್ ರಮೇಶ್, ನೀನಂತೂ ಮ್ಯಾಜಿಕ್ ಮಾಡ್ಬಿಟ್ಟೆ ಕಣೋ. ಈ ಊರಲ್ಲಿ ಇಷ್ಟು ಚೆನ್ನಾಗಿರೋ ದೊಡ್ಡ ಬಂಗ್ಲೆ ನಿನಗಿಷ್ಟು ಕಡಿಮೆ ಬಾಡಿಗೆಗೆ ಹೆಂಗ್ ಸಿಕ್ತೋ? ಅಯ್ಯೋ ಸುರೇಶ್, ಇದು ರಮೇಶನ್ ಬುದ್ಧಿ ತಿಳ್ಕೊ. ಈ ಮನೆ ಏಜೆಂಟು ಸಿಟಿಲಿ ಇರೋದಲ್ವಾ, ಅವನನ್ನ ನಾನು ನನ್ನ ಮಾತಲ್ಲಿ ಸಿಕ್ಕಾಕಿಸ್ಬಿಟ್ಟೆ. ಆಗ ಕಮಲಾ ತಿಂಡಿ ಕಾಫಿ ತಗೊಂಡು ಅಲ್ಲಿಗೆ ಬರ್ತಾಳೆ. ಅವಳು ಆ ಟ್ರೇನ ಟೇಬಲ್ ಮೇಲೆ ಇಡ್ತಾಳೆ. ಮತ್ತೆ ಇದ್ಯಾರೋ ಮನೆ ಕೆಲ್ಸದವಳ? ಹೌದು, ಇವಳು ಕಮಲಾ. ಈ ಮನೆ ಜೊತೆ ಫ್ರೀಯಾಗಿ ಸಿಕ್ಕಿದಾಳೆ. ಅವಳು ಅವರ ಕೈಗೆ ಟೀ ಕೊಟ್ಟು ನಿಂತ್ಕೊಂಡಿರ್ತಾಳೆ. ಸ್ವಲ್ಪ ಹೊತ್ತು ರಮೇಶ್ನ ವಿಚಿತ್ರವಾಗಿ ನೋಡ್ತಾಳೆ. ಅವಳು ನೋಡಿದ್ದು ರಮೇಶ್ಗೆ ಇಷ್ಟ ಆಗೋದಿಲ್ಲ. ಏನೋ ನಾನು ಹಾಗೆ ನೋಡ್ತಿದ್ಯಾ? ಹೋಗಿಲ್ಲಿಂದ. ನಮ್ಮಿಬ್ಬರಿಗೂ ಮಧ್ಯಾಹ್ನಕ್ಕೆ ಒಳ್ಳೆ ಊಟ ರೆಡಿ ಮಾಡು. ಸರಿ ಅಣ್ಣವ್ರೆ, ನೀವ್ ಹೇಳ್ದಾಗೆ ಆಗ್ಲಿ. ಅಡಿಗೆ ತುಂಬಾ ರುಚಿಯಾಗಿ ಮಾಡ್ತೀನಿ. ನೀವು ಕೂತ್ಕೊಂಡು ರೆಸ್ಟ್ ಮಾಡಿ. ಕಮಲಾ ಹೀಗೆ ಆತ್ಮವಿಶ್ವಾಸದಿಂದ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಸುರೇಶ್ಗೆ ಅವಳ ಮಾತು ಕೇಳಿ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ಆದ್ರೆ ಅವನು ಆ ವಿಷಯದ ಬಗ್ಗೆ ಹೆಚ್ಚಾಗಿ ಗಮನ ಕೊಡೋದಿಲ್ಲ. ಸ್ವಲ್ಪ ಹೊತ್ತಲ್ಲೇ ಕಮಲಾ ಅಡಿಗೆ ಮನೆಯಲ್ಲಿ ಎಷ್ಟೊಂದು ಪಾತ್ರೆಗಳಲ್ಲಿ ಅಡಿಗೆ ಮಾಡಿಟ್ಟಿರ್ತಾಳೆ. ಅವಳು ಕೊನೆ ಪಾತ್ರೆಯಲ್ಲಿ ಕೈ ಆಡ್ತಾ ತನ್ನ ಅಡಿಗೆ ಕೆಲಸ ಮುಗಿಸೋದ್ರಲ್ಲಿ ಇರ್ತಾಳೆ. ಅಷ್ಟೊತ್ತಿಗೆ ರಮೇಶ್ ಶೂ ಹಾಕೊಂಡೆ ಕ್ಲೀನ್ ಆಗಿದ್ದ ಅಡಿಗೆ ಮನೆಗೆ ಬರ್ತಾನೆ. ನೆಲದ ಮೇಲೆಲ್ಲ ಅವನ ಶೂ ಕಲೆಗಳನ್ನ ಬಿಟ್ಟು ಹೋಗ್ತಾನೆ. ಅವನ ಮುಖದ ಮೇಲೆ ಕೋಪ ಕಾಣ್ತಾ ಇರುತ್ತೆ. ಕಮಲಾ, ನಾನ್ ನಿಂಗೆ ಹೇಳಿದ್ದೆ ಅಲ್ವಾ ಇವತ್ತು ಚೆನ್ನಾಗಿರೋ ಊಟ ರೆಡಿ ಮಾಡ್ಬೇಕಂತ. ನೀನ್ ನೋಡಿದ್ರೆ ಇಲ್ಲಿ ಸಾಮಾನ್ಯವಾಗಿ ದಾಲ್ ಮಾಡ್ತಾ ಇದೀಯಾ. ರಮೇಶ್ ಅವರೇ, ಇದು ಸಾಧಾರಣವಾದ ಅನ್ನ ಅಲ್ಲ. ಇದು ಈ ಊರಿನಲ್ಲೇ ಎಲ್ಲಕ್ಕಿಂತ ಕಾಸ್ಟ್ಲಿ ಅಕ್ಕಿ, ಬಾಸ್ಮತಿ ಅಕ್ಕಿದು. ಮತ್ತೆ ಸಾರಿಗೆ ಹಾಕಿರೋ ಒಗ್ಗರಣೆ ನಮ್ಮ ಏರಿಯಾದಲ್ಲೆಲ್ಲ ಪರಿಮಳ ಬೀರ್ತಾ ಇದೆ. ನೀವೊಂದ್ಸಲ ತಿಂದು ನೋಡಿ. ಹಾಗಾದ್ರೆ ನೀನ್ ನನಗೆ ಹೇಳ್ಕೊಡ್ತೀಯಾ ಒಳ್ಳೆ ಊಟ ಯಾವುದು ಅಂತ? ಇನ್ನೊಂದ್ಸರಿ ನನ್ನ ಮಾತಿಗೆ ಉತ್ತರ ಕೊಟ್ರೆ ಆ ಕೂಡ್ಲೆ ನಿನ್ನ ಮನೆಯಿಂದ ಹೊರಗಡೆ ಹಾಕ್ತೀನಿ. ನೆನ್ಪಿಡ್ಕೋ, ಈ ಮನೇಲಿ ರಾಜ ನಾನು. ಕಮಲಾ ರಮೇಶ್ನ ನೋಡ್ತಾಳೆ. ಅವನ ಮುಖದ ಮೇಲೆ ಕೋಪ ಎದ್ದು ಕಾಣ್ತಾ ಇರುತ್ತೆ. ಮೊದಲನೇ ಸಲ ರಮೇಶ್ಗೆ ಸ್ವಲ್ಪ ಗಾಬರಿ ಆಗತ್ತೆ. ಮತ್ತವನು ಒಂದು ಹೆಜ್ಜೆ ಹಿಂದೆ ಹೋಗ್ತಾನೆ. ನೀವು ಸರಿಯಾಗೇ ಹೇಳ್ತಾ ಇದ್ದೀರಾ ಅಣ್ಣವ್ರೆ. ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ಕೋಪ ಮಾಡ್ಕೋಬೇಡಿ. ಊಟ ಎಲ್ಲ ಟೇಬಲ್ ಮೇಲೆ ಅರೇಂಜ್ ಆಗ್ತಾ ಇದೆ. ರಮೇಶ್ ಕೋಪದಿಂದ ಏನೇನೋ ಹೇಳ್ತಾನೆ. ಆಮೇಲೆ ಅಡ್ಗೆ ಮನೆಯಿಂದ ಹೊರಟು ಹೋಗ್ತಾನೆ. ಕಮಲಾ ಸ್ವಲ್ಪ ನಗ್ತಾಳೆ. ಮತ್ತೆ ತನ್ನ ಕೆಲಸದಲ್ಲಿ ಮುಳುಗೋಗ್ತಾಳೆ. ಸಾಯಂಕಾಲ ರಮೇಶ್ ಮತ್ತೆ ಸುರೇಶ್ ಇಬ್ರು ಕಾಸ್ಟ್ಲಿ ಬಟ್ಟೆಗಳನ್ನ ಹಾಕೊಂಡು ಊರಿನ ಮಾರ್ಕೆಟ್ ಹತ್ರ ಹೋಗ್ತಾ ಇರ್ತಾರೆ. ಹೋಗ್ತಿರುವಾಗ ಸುತ್ತಮುತ್ತ ಇದ್ದ ಜನಗಳನ್ನ ತುಂಬಾ ಕೀಳು ದೃಷ್ಟಿಯಲ್ಲಿ ನೋಡ್ತಾ ಇರ್ತಾರೆ. ಆಗ ಊರಿನ ಮುಖ್ಯಸ್ಥ ರಾಮ್ಲಾಲ್ ದೃಷ್ಟಿ ರಮೇಶ್ ಮೇಲೆ ಬೀಳತ್ತೆ. ಅವನು ಅವರಿಬ್ಬರನ್ನ ತಮ್ಮ ಹತ್ರ ಕರೀತಾನೆ. ಓಹೋ ರಮೇಶ್ ಬಾಬು, ಸ್ವಲ್ಪ ಇಲ್ಲಿ ನೋಡಿ. ಇಲ್ಲಿ ನಿಮ್ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು, ಆ ದೊಡ್ಡ ಬಂಗ್ಲೆ ಬಗ್ಗೆ. ರಮೇಶ್ ರಾಮ್ಲಾಲ್ ಹತ್ರ ಹೋಗ್ತಾನೆ. ಸುರೇಶ್ ಕೂಡ ಅವನ ಜೊತೆಗೆ ಅಲ್ಲಿಗೆ ಹೋಗ್ತಾನೆ. ಹಾ ಹೇಳಿ ರಾಮ್ಲಾಲ್ ಅವ್ರೆ, ಏನ್ ವಿಷಯ? ಅಂದಾಗೆ ನಾನು ಸದ್ಯದಲ್ಲೇ ಆ ದೊಡ್ಡ ಬಂಗ್ಲೆನ ನನ್ನ ಸ್ವಂತಕ್ಕೆ ಖರೀದಿಸ್ತಿದ್ದೀನಿ. ಹೌದಾ? ನಿಮ್ಗೆ ಗೊತ್ತಾದ್ರೂ ಇದೆಯಾ ಆ ಮನೆಯ ನಿಜವಾದ ಮಾಲೀಕ ಯಾರು ಅಂತ? ಅದೆಲ್ಲ ನನಗೆ ಯಾಕೆ ಬೇಕು ಹೇಳಿ? ನನ್ನ ಹತ್ರ ದುಡ್ಡಿದೆ, ನಾನು ಅವ್ರು ಕೇಳ್ದಷ್ಟು ದುಡ್ಡನ್ನ ಕೊಟ್ಬಿಡ್ತೀನಿ. ಆ ಮಾಲೀಕ ಕೂಡ್ಲೆ ಒಪ್ಕೋತಾನೆ. ನೋಡಿ ರಮೇಶ್ ಅವ್ರೆ, ಇಂಥ ಬಂಡ ಧೈರ್ಯ ಜೀವನಕ್ಕೆ ಒಳ್ಳೇದಲ್ಲ. ನಾಳೆ ನಾನೇ ಬಂಗ್ಲೆಗೆ ಬರ್ತಾ ಇದ್ದೀನಿ, ನಿಜವಾದ ಮಾಲೀಕರ ಸಂದೇಶ ತಗೊಂಡು. ರಮೇಶ್ ಆ ಮಾತಿಗೆ ತಮಾಷೆ ಮಾಡಿ ನಗ್ತಾನೆ.
ಆದ್ರೆ ಸುರೇಶ್ ಮುಖದ ಮೇಲೆ ಸ್ವಲ್ಪ ಚಿಂತೆ ಕಾಣುತ್ತೆ. ಅವತ್ತು ರಾತ್ರಿ ರಮೇಶ್ ಮತ್ತೆ ಸುರೇಶ್ ಇಬ್ಬರು ಊಟ ಮುಗಿಸಿರ್ತಾರೆ. ಕಮಲಾ ಟೇಬಲ್ ಕ್ಲೀನ್ ಮಾಡ್ತಾ ಇರ್ತಾಳೆ. ಆಗ ರಮೇಶ್ ಕೈ ಟೇಬಲ್ ಮೇಲಿಟ್ಟಿದ್ದ ನೀರಿನ ಗ್ಲಾಸ್ ಮೇಲೆ ಬೀಳತ್ತೆ. ನೀರಿನ ಗ್ಲಾಸ್ ಕೆಳಗೆ ಬಿದ್ದು ಕಮಲಾ ಕಾಲಿನ ಹತ್ರ ನೀರ್ ಚೆಲ್ಲತ್ತೆ. ಓಹೋ, ಕೈಯಿಂದ ಬಿದ್ಬಿಡ್ತು. ಕಮಲಾ, ಕೂಡ್ಲೆ ಕ್ಲೀನ್ ಮಾಡ್ಬಿಟ್ಟಿದ್ದೀನ. ಮತ್ತೆ ಕೇಳು, ನಾಳೆ ಬೆಳಿಗ್ಗೆ ಬೇಗ ಹೇಳು, ನಾಳೆ ರಾಮ್ಲಾಲ್ ಬರ್ತಿದ್ದಾರೆ. ಅಲ್ಲ ಕಣೋ ರಮೇಶ್, ಪಾಪ ಈ ಮುದ್ಕಿಗೆ ಯಾಕೋ ಇಷ್ಟೊಂದೆಲ್ಲ ಕೆಲಸ ಕೊಡ್ತೀಯ ರಾತ್ರಿ? ಇದು ಸರಿ ಅಲ್ಲ ಕಣೋ. ಕೆಲಸದವ್ರಿಗೇನಾದ್ರೂ ದಯೆ ತೋರಿಸಿದ್ರೆ ಅವರು ತಲೆ ಮೇಲೆ ಹತ್ತು ಕೂತ್ಕೊಂಡ್ಬಿಡ್ತಾರೆ. ಅದೃಷ್ಟ ಬದಲಾಗೋದಕ್ಕೆ ಟೈಮ್ ಬೇಕಾಗಲ್ಲ ರಮೇಶ್ ಅವರೇ. ದೇವರು ತಡ ಮಾಡಬಹುದು, ಆದ್ರೆ ಅನ್ಯಾಯ ಮಾಡಲ್ಲ. ನಾಳೆ ತುಂಬಾ ಮುಖ್ಯವಾದ ದಿನ. ಹಾ, ನಾಳೆ ದೊಡ್ಡ ದಿನನೇ. ಯಾಕಂದ್ರೆ ನಾಳೆ ಈ ಮನೆ ಮಾಲೀಕನಾಗೋಕೆ ಮೊದಲನೇ ಮೆಟ್ಲನ್ನ ಹತ್ತುತ್ತೀನಿ. ಕಮಲಾ ನೆಲ ಕ್ಲೀನ್ ಮಾಡ್ತಾಳೆ. ಪ್ಲೇಟ್ಗಳನ್ನ ತಗೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ರಮೇಶ್ ಈಗ್ಲೂ ಜೋರಾಗಿ ನಗ್ತಾ ಇರ್ತಾನೆ. ಮರುದಿನ ರಮೇಶ್ ಮತ್ತೆ ಸುರೇಶ್ ಲಿವಿಂಗ್ ರೂಮ್ ಅಲ್ಲಿ ಕೂತ್ಕೊಂಡಿರ್ತಾರೆ. ಆಗ ರಮೇಶ್ ಫೋನು ರಿಂಗ್ ಆಗುತ್ತೆ. ಅವನು ಉತ್ಸಾಹದಿಂದ ಫೋನ್ ತಗೋತಾನೆ. ಹಲೋ, ಹಾ ಶರ್ಮಾ ಅವ್ರೆ, ಹೇಳಿ, ಏನ್ ವಿಷಯ? ನಿಜವಾದ ಮಾಲೀಕರ ಹತ್ರ ಮಾತಾಡಿದ್ರಾ? ರಮೇಶ್ ಅವ್ರೆ, ನಾನು ಈ ಮೊದ್ಲೇ ನಿಮ್ಗೆ ಹೇಳಿದ್ದೆ ಆ ಮನೆ ವ್ಯವಹಾರ ಅಷ್ಟು ಸರಿ ಇಲ್ಲ ಅಂತ. ನಿಜವಾದ ಮಾಲೀಕರು ನಿಮ್ಮ ಹತ್ರನೇ ಬರ್ತಿದಾರಂತೆ. ಅವ್ರ ಹತ್ರ ಎಲ್ಲ ಕಾಗದ ಪತ್ರಗಳು ಇದೆ. ಏನು? ಆದ್ರೆ ನೀವ್ ಹೇಳಿದ್ರಿ ಅವರು ಸಿಟಿಲಿ ಏನೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ. ಅವ್ರ ಹೆಸರೇನು? ನನ್ನನ್ನ ಕ್ಷಮಿಸ್ಬಿಡಿ ರಮೇಶ್ ಅವ್ರೆ, ಮಾಲೀಕರು ಅವ್ರ ಹೆಸರನ್ನ ಗುಪ್ತವಾಗಿಡೋಕ್ ಹೇಳಿದಾರೆ. ಅದನ್ ಕೇಳಿದ ತಕ್ಷಣ ರಮೇಶ್ ಆಶ್ಚರ್ಯದಿಂದ ಫೋನ್ ಕಡೆ ನೋಡ್ತಾನೆ. ಅವನ ಆಶ್ಚರ್ಯ ನೋಡಿ ಸುರೇಶ್ ಕೂಡ ತನ್ನ ಜಾಗದಿಂದ ಎದ್ದು ನಿಂತ್ಕೋತಾನೆ. ಅವನ ಮುಖದ ಮೇಲೆ ಯೋಚನೆ ಎದ್ದು ಕಾಣುತ್ತೆ. ರಮೇಶ್, ನಂಗೇನೋ ಎಡವಟ್ ಅನ್ನಿಸ್ತಿದೆ ಕಣೋ. ಅಯ್ಯೋ, ಹೆದರ್ಬೇಡ ಸುರೇಶ್, ಏನೇ ಇದ್ರೂ ಕೂಡ ದುಡ್ಡಿನ ಮುಂದೆ ತಲೆ ಬಾಗ್ಲೇಬೇಕು. ಅಷ್ಟೊತ್ತಿಗೆ ಕಮಲಾ ಅಲ್ಲಿಗೆ ಬರ್ತಾಳೆ. ಅವಳ ಕೈಯಲ್ಲಿ ಒಗೆದ ಬಟ್ಟೆಗಳಿದ್ದ ಒಂದು ಬಕೆಟ್ ಇರುತ್ತೆ. ಅವಳು ಅದೇ ಹಳೆ ಮಾಸಿದ ಸೀರೆನ ಉಟ್ಕೊಂಡಿರ್ತಾಳೆ. ಕಮಲಾ, ನೀನ್ ಈಗಿಂದೀಗ್ಲೇ ಈ ಜಾಗದಿಂದ ಮಾಯಾಗಿ ಹೋಗು. ಹೇಗಿದೀಯಾ ನೋಡು, ಈ ರೀತಿ ಕೊಳೆಯಾಗಿರೋ ಬಟ್ಟೆನ ಹಾಕೊಂಡು ಇಲ್ಲಿ ಓಡಾಡ್ತಾ ಇದೀಯಲ್ಲ. ಆದ್ರೆ ಯಜಮಾನ್ರು ಬಂದಾಗ ಅವರಿಗೆ ತಿಂಡಿ ಕಾಫಿ ಯಾರು ಕೊಡ್ತಾರೆ? ಚಹಾನ ನಾನು ಹೊರಗಡೆಯಿಂದ ತರಿಸ್ತೀನಿ. ಹೋಗು, ಹೊರಗಡೆ ಬರ್ಬೇಡ, ಸರಿನಾ? ಕಮಲಾ ಮುಖ ಸೀರಿಯಸ್ ಆಗುತ್ತೆ. ಆದ್ರೆ ಅವಳು ತನ್ನನ್ನ ತಾನು ಸುಧಾರಿಸ್ಕೋತಾಳೆ. ಆಮೇಲೆ ಅವಳು ಅಲ್ಲಿಂದ ಹೊರಟು ಹೋಗ್ತಾಳೆ. ಸ್ವಲ್ಪ ಹೊತ್ತಲ್ಲೇ ರಾಮ್ಲಾಲ್ ಬರ್ತಾನೆ. ಅವನ ಕೈಯಲ್ಲಿ ಒಂದು ಬ್ರೀಫ್ ಕೇಸ್ ಇರುತ್ತೆ. ರಮೇಶ್ ಅವನನ್ನ ಸ್ವಾಗತ ಮಾಡ್ತಾನೆ. ಬನ್ನಿ ಬನ್ನಿ ರಾಮ್ಲಾಲ್ ಅವ್ರೆ, ನಾನು ನಿಮ್ಗೋಸ್ಕರನೇ ಕಾಯ್ತಾ ಕೂತಿದ್ದೆ. ಕೂತ್ಕೊಳ್ಳಿ. ನಿಮ್ ಜೊತೆ ನಿಜವಾದ ಮಾಲೀಕರು ಬರ್ಲಿಲ್ವಾ? ಇನ್ನು ಬರ್ತಾ ಇದ್ದಾರಾ? ಆದ್ರೆ ರಾಮ್ಲಾಲ್ ಕೂತ್ಕೊಳ್ಳಲ್ಲ. ಅವನು ಸ್ಮೈಲ್ ಮಾಡ್ತಾ ತನ್ನ ಬ್ರೀಫ್ ಕೇಸ್ನ ತೆಗಿತಾನೆ. ಮತ್ತೆ ಅದರಿಂದ ಜಮೀನಿನ ಪತ್ರ ತೆಗಿತಾನೆ. ರಮೇಶ್ ಅವ್ರೆ, ಮಾಲೀಕರು ಎಲ್ಲೂ ಬರ್ತಾ ಇಲ್ಲ. ಮಾಲೀಕರು ಈ ಮನೆ ಒಳಗಡೆನೆ ಇದಾರೆ ಈಗಾಗ್ಲೇ. ಈ ಮನೇಲಿದ್ದಾರಾ? ಏನರ್ಥ? ರಮೇಶ್, ನನ್ಗ್ಯಾಕೋ ವಿಚಿತ್ರ ಅನ್ನಿಸ್ತಿದೆ. ಇವನು ಸುಳ್ಳು ಹೇಳ್ತಿಲ್ಲ ತಾನೆ? ರಾಮ್ಲಾಲ್ ಗೌರವದಿಂದ ತಿರುಗಿ ನೋಡ್ತಾನೆ. ಮಾಲೀಕ್ರೆ, ಎಲ್ಲ ತಯಾರಾಗಿದೆ, ದಯವಿಟ್ಟು ಹೊರಗಡೆ ಬನ್ನಿ. ಇವರೆಲ್ಲ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ರಮೇಶ್ ಮತ್ತೆ ಸುರೇಶ್ ಆಶ್ಚರ್ಯದಿಂದ ಆ ಕಡೆ ನೋಡ್ತಾರೆ. ಆಗ ಕಾಲ್ಗೆಜ್ಜೆಯ ಶಬ್ದ ಮನೆಯಲ್ಲೆಲ್ಲ ಕೇಳಿಸತ್ತೆ. ಆ ಬಾಗಿಲಿಂದ ಕಮಲಾ ಒಳಗಡೆ ಬರ್ತಾಳೆ. ಅವಳಿವತ್ತು ಸುಂದರವಾದ ರೇಷ್ಮೆ ಸೀರೆ ಮತ್ತೆ ಒಡವೆಗಳನ್ನ ಹಾಕೊಂಡಿದ್ದಾಳೆ. ಅವಳನ್ನ ಈ ರೀತಿ ನೋಡಿ ರಮೇಶ್ ಮತ್ತೆ ಸುರೇಶ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಕಮಲಾ, ನೀನಾ? ಇದೆಂತ ಡ್ರಾಮಾ? ನೀನಿ ಕಾಸ್ಟ್ಲಿ ಸೀರೆನ ಎಲ್ಲಿಂದ ಹಾಕದ್ದೆ? ಹೊರಗಡೆ ಹೋಗು ಈಗ್ಲೇ. ನಿನಗೆ ಎಷ್ಟು ಧೈರ್ಯ ಅಂದ್ರೆ? ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಿ ರಮೇಶ್ ಅವ್ರೆ. ಇವರು ಈ ಮನೆ ಕೆಲಸದವ್ರಲ್ಲ. ಇವರು ಶ್ರೀಮತಿ ಕಮಲಾದೇವಿ, ಈ ಊರಿನ ಅತ್ಯಂತ ದೊಡ್ಡ ಜಮೀನ್ದಾರರು ಮತ್ತೆ ಈ ಭವ್ಯ ಬಂಗಲೆಯ ನಿಜವಾದ ಏಕೈಕ ಮಾಲೀಕರು. ಏನು, ಇವರೇ ಮಾಲೀಕರ? ಅಯ್ಯೋ ದೇವ್ರೆ, ಇದೇನಾಯ್ತು? ಇಲ್ಲ, ಇದು ಸುಳ್ಳು. ಇವಳು ನಮ್ಮನೆ ಕೆಲ್ಸದವಳು. ಇವಳು ದಿನ ನಮ್ಮ ಮನೆನ ಸ್ವಚ್ಛ ಮಾಡ್ತಾಳೆ. ಇವಳು ಹೇಗೆ ಮಾಲೀಕಳಾಗೋಕ್ ಸಾಧ್ಯ? ರಾಮ್ಲಾಲ್ ಅವರೇ, ಇಲ್ಲೇನೋ ಮೋಸ ನಡೀತಿದೆ. ಕಮಲಾ ಮುಂದೆ ಬರ್ತಾಳೆ ಮತ್ತೆ ಪೂರ್ತಿ ಆತ್ಮವಿಶ್ವಾಸದೊಂದಿಗೆ ಸೋಫಾ ಮೇಲೆ ಕೂತ್ಕೋತಾಳೆ. ಇದ್ಯಾವುದೂ ಸುಳ್ಳಲ್ಲ ರಮೇಶ್ ಅವರೇ. ಈ ಮನೆ, ಈ ಜಮೀನು ಮತ್ತೆ ನೀನ್ ಯಾವ ನೆಲದ ಮೇಲೆ ನಿಂತಿದ್ಯೋ ಅದೆಲ್ಲ ನಂದೇ. ನನ್ನ ಪೂರ್ವಜರು ಈ ಮನೆ ಕಟ್ಸಿದ್ರು. ಹಾಗಾದ್ರೆ ನೀನಿಲ್ಲಿ ಕೆಲಸದವಳ ತರ ಯಾಕೆ ನಾಟಕ ಮಾಡ್ತಾ ಇದ್ದೆ? ನನ್ಗೆ ಯಾಕೆ ಮೋಸ ಮಾಡ್ದೆ? ಮೋಸ ಮಾಡಿದ್ದು ನಾನಲ್ಲ, ನಿನಗ್ ನೀನೇ ಮಾಡ್ಕೊಂಡೆ.
ನನಗೆ ನಮ್ಮ ಪೂರ್ವಜರ ಈ ಮನೆ ಅಂದ್ರೆ ತುಂಬಾ ಇಷ್ಟ. ನೀನು ಈ ಮನೆನ ಬಾಡಿಗೆಗೆ ತಗೊಂಡಾಗ ನನ್ನ ಮನೆಗೆ ಬಾಡಿಗೆಗಿರೋ ವ್ಯಕ್ತಿ ಎಂಥವನು ಅಂತ ನೋಡ್ಬೇಕು ಅನ್ಕೊಂಡೆ. ಆದ್ರೆ ನೀನೇನ್ ಮಾಡ್ದೆ? ನಿನ್ನ ಶ್ರೀಮಂತಿಕೆಯ ಅಹಂಕಾರದಲ್ಲಿ ಒಬ್ಬ ಬಡ ಮಹಿಳೆನ ಮನುಷ್ಯಳ ಹಾಗೆ ನೋಡ್ಲಿಲ್ಲ. ದುಡ್ಡೇ ಸರ್ವಸ್ವ ಅನ್ಕೊಂಡೆ ನೀನು. ನಿನ್ನ ಅಹಂಕಾರನ ಇವತ್ತು ಇದೇ ನೆಲದ ಮೇಲೆ ನಾನು ಮುರಿತೀನಿ. ಈ ನೆಲನ ನಾನೇ ಕ್ಲೀನ್ ಮಾಡ್ತಿದ್ದೆ. ರಮೇಶ್ ಕಣ್ಣಲ್ಲಿ ಕಣ್ಣೀರು ಸುರಿಯುತ್ತೆ. ಅವನು ಮಂಡಿ ಊರಿ ಕೂತ್ಕೋತಾನೆ. ಅವನಿಗೆ ತಾನು ಮಾಡಿದ ದೊಡ್ಡ ತಪ್ಪಿನ ಅರಿವಾಗುತ್ತೆ. ಮಾಲೀಕ್ರೆ, ನನ್ನಿಂದ ತಪ್ಪಾಯ್ತು. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ನನ್ನನ್ನು ದಯವಿಟ್ಟು ಈ ಮನೆಯಿಂದ ಹೊರಗೆ ಹಾಕ್ಬೇಡಿ. ನಿಮ್ಮೆಲ್ಲ ಷರತ್ತುಗಳನ್ನು ಒಪ್ಕೋತೀನಿ. ಇನ್ಯಾವತ್ತೂ ಕೂಡ ಬಡವರಿಗೆ ನಾನು ಅವಮಾನ ಮಾಡೋದಿಲ್ಲ. ನನಗೊಂದು ಅವಕಾಶ ಕೊಡಿ. ಯಾರು ಗೊತ್ತಿಲ್ಲದೆ ತಪ್ಪು ಮಾಡ್ತಾರೋ ಅವರಿಗೆ ಮಾತ್ರ ಇನ್ನೊಂದು ಅವಕಾಶ ಸಿಗತ್ತೆ. ನೀನು ಮನುಷ್ಯತ್ವಕ್ಕೆ ಅವಮಾನ ಮಾಡಿದ್ಯಾ. ಯಾವ ಮನುಷ್ಯ ಬಡವರ ಸ್ಥಿತಿ ನೋಡಿ ಕರುಣೆ ತೋರ್ಸೋದಿಲ್ವೋ ಅಂಥವನಿಗೆ ನನ್ನ ಮನೆಯಲ್ಲಿ ಜಾಗ ಇಲ್ಲ. ರಾಮ್ಲಾಲ್ ಅವರ ಬಟ್ಟೆಗಳಿದ್ದ ಬ್ಯಾಗ್ ಅನ್ನ ಅಲ್ಲಿಗೆ ತಗೊಂಡ್ ಬರ್ತಾನೆ. ಮತ್ತೆ ಕಮಲಾ ಅವರನ್ನ ಮನೆಯಿಂದ ಹೋಗೋಕೆ ಹೇಳ್ತಾಳೆ. ರಮೇಶ್ ಪದೇ ಪದೇ ಬೇಡ್ಕೋತಾನೆ. ಆದ್ರೆ ಕಮಲಾ ತನ್ನ ನಿರ್ಧಾರನ ಬದಲಾಯಿಸೋದಿಲ್ಲ. ಆಗ ಸುರೇಶ್ ರಮೇಶ್ ಹೆಗಲ ಮೇಲೆ ಕೈ ಇಡ್ತಾನೆ. ಬಾ ರಮೇಶ್, ಈಗ ಇಲ್ಲಿ ಕುತ್ಕೊಂಡು ಅಳೋದ್ರಿಂದ ಏನು ಉಪಯೋಗ ಇಲ್ಲ. ನಾವು ಸಿಂಹಿಣಿನ ಕುರಿ ಅಂತ ತಪ್ಪು ತಿಳ್ಕೊಂಡು ಇಷ್ಟೆಲ್ಲ ಮಾಡಿದ್ವಿ. ನಮ್ಮ ಅದೃಷ್ಟ ಇಷ್ಟೇ ಇರೋದು. ಬಾ ಇಲ್ಲಿಂದ ಹೋಗೋಣ. ಇದಾದ್ಮೇಲೆ ರಮೇಶ್ ಮತ್ತೆ ಸುರೇಶ್ ಅಲ್ಲಿಂದ ಹೊರಟೋಗ್ತಾರೆ. ಕಮಲಾ ತನ್ನ ಮನೆಯಲ್ಲೇ ಉಳ್ಕೋತಾಳೆ. ಅವಳು ಯಾವಾಗ್ಲೂ ಮನೆ ಕೆಲಸ ಮಾಡೋರ ಜೊತೆ ಗೌರವದಿಂದ, ಕೃತಜ್ಞತೆಯಿಂದ, ಪ್ರೀತಿಯಿಂದ ನಡ್ಕೋತಾಳೆ. ಈ ಕಥೆಯಿಂದ ನಮಗೆ ತಿಳಿಯೋದೇನಂದ್ರೆ ಎಲ್ಲರನ್ನೂ ಗೌರವಿಸ್ಬೇಕು. ಅವರು ಯಾವುದೇ ಕೆಲಸ ಮಾಡ್ತಾ ಇದ್ರೂ ಸರಿ. ಇದರೊಂದಿಗೆ ನಮ್ಮ ಇವತ್ತಿನ ಕಥೆ ಮುಗೀತಾ ಇದೆ.